ನಮಸ್ಕಾರ. ಯಾರ ಹತ್ರನೂ ಹೋಗದೆ ₹1 ಹಣ ಖರ್ಚು ಮಾಡದೆ ಮನೆಯಲ್ಲೇ ಕುಳಿತು ನೀವು ದುಡ್ಡೇ ಬಂದು ನಿಮ್ಮ ಕಾಲಿಗೆ ಬೀಳೋ ಹಾಗೆ ಮಾಡ್ಕೊಳ್ಳಿ. ಅಲ್ಲಿ ಇಲ್ಲಿ ಹೋಗೋಕ್ಕೆ ಹೋಗ್ಬೇಡಿ. ಯಾರ ಹತ್ರನೂ ಹೋಗಿ ₹1 ಹಣನೂ ಖರ್ಚು ಮಾಡೋಕ್ಕೆ ಹೋಗ್ಬೇಡಿ. ಮನೆಯಲ್ಲೇ ಕುಳಿತುಕೊಂಡು ದುಡ್ಡೇ ಬಂದು ನಿಮ್ಮ ಕಾಲಿಗೆ ಬೀಳೋ ಹಾಗೆ ಮಾಡ್ಕೊಳ್ಳಿ. ಇದು ಆ ವಿಧಿ ಕರ್ಮದ ಆಣೆಗೂ ಸತ್ಯ. ವಿಡಿಯೋನ ಪೂರ್ತಿ ನೋಡಿದರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಮನುಷ್ಯನಿಗೆ ಇನ್ನೇನ್ರಿ ಬೇಕು? ಆರೋಗ್ಯ ಮೊದಲು, ನಂತರ ದುಡ್ಡು. ಆರೋಗ್ಯ ತದನಂತರ ದುಡ್ಡು. ದುಡ್ಡಿದ್ದರೆ ಆಟೋಮೆಟಿಕಲಿ ಆಸ್ತಿಗಳು ಮಾಡ್ಕೊತೀರಾ, ಸಾಲ ಬಾಧೆಗಳ ನಿವಾರಣೆ ಮಾಡ್ಕೊತೀರಾ. ಮತ್ತು ದುಡ್ಡು ಬಂದಾದ ಮೇಲೆ ಖರ್ಚು ಮಾಡಬೇಕು ಚೆನ್ನಾಗೆ. ಕುಟುಂಬದವರಿಗೆ ಕೇಳ್ದಂಗೆ ಚೆನ್ನಾಗಿ ದುಡ್ಡು ಕೊಟ್ಟು ಖರ್ಚು ಮಾಡಬೇಕು. ಆವಾಗ ನಿಮ್ಮ ಮೇಲೆ ಪ್ರೀತಿ ಬರೋದು. ಜಿಪುಣತನ ಮಾಡಿದರೆ ಇಷ್ಟಪಡಲ್ಲ ಯಾರು. ನೋಡಿ, ಆರೋಗ್ಯ, ದುಡ್ಡು ಇವೆರಡು ಭಾಳ ಇಂಪಾರ್ಟೆಂಟು. ಇದಕ್ಕೆ ಯಾವ ರೀತಿ ಎಲ್ಲೂ ಹೋಗದೆ, ಯಾರ ಹತ್ರನೂ ಹೋಗಿ ₹1 ಹಣ ಖರ್ಚು ಮಾಡಿ ನೀವು ಖರ್ಚು ಮಾಡೋಕ್ಕೆ ಹೋಗ್ಬೇಡಿ. ಮನೆಯಲ್ಲೇ ಕುಳಿತುಕೊಂಡು ದುಡ್ಡೇ ಬಂದು ನಿಮ್ಮ ಕಾಲಿಗೆ ಬೀಳೋ ಹಾಗೆ ಮಾಡ್ಕೊಳ್ಳಿ. ಹೇಳ್ತೀನಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಐಪ್ ಬಟನ್ ಇದೆ, 2 ಸರಿ ಐಪ್ ಬಟನ್ನ ಪ್ರೆಸ್ ಮಾಡಿ ಕೆಳಗಡೆ. ಈಗ ಮನುಷ್ಯನಿಗೆ ಆರೋಗ್ಯ, ದುಡ್ಡು ಇವೆರಡು ನಮ್ಮ ಕಣ್ಣುಗಳಿದ್ದಂಗೆ. ಉಸಿರು ಇರೋವರೆಗೂ, ಉಸಿರು ಹೋಗೋವರೆಗೂ ಇರಲೇಬೇಕು. ಒಂದು ಹೇಳ್ತೀನಿ, ಅದಕ್ಕೆ ರಿಲೇಟೆಡ್ಸ್ ವಿಡಿಯೋ ಪೂರ್ತಿ ನೋಡಬೇಕು, ಆವಾಗ ಗೊತ್ತಾಗುತ್ತೆ. ನೋಡಿ, ಮೊದಲೇದು ದುಡಿಮೆಯೇ ದೇವರು, ಕಾಯಕವೇ ಕೈಲಾಸ. ಹೇಳ್ತಾ ಇದ್ದೀನಿ, ದೇವರು ಆಶೀರ್ವಾದನೂ, ದೇವರು ವರನೂ ಕೊಡಲ್ಲ, ದೇವರು ಶಾಪನೂ ಕೊಡಲ್ಲ. 100% ಆಶೀರ್ವಾದ ಮಾಡೇ ಮಾಡ್ತಾರೆ, ಖಂಡಿತವಾಗ್ಲೂ. ಇದು ಮೈಂಡಲ್ಲಿ ಇಟ್ಕೊಳ್ಳಿ. ಇನ್ನು ನಾವೆಲ್ಲ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡೋ ಅಂಥದ್ದು ಮಾಡಲೇಬೇಕು. ಮತ್ತು ಕಾಮನ್ ಸೆನ್ಸ್ ಇರಬೇಕು, ಸಿಕ್ಸ್ತ್ ಸೆನ್ಸ್ ಆಪ್ರೇಟ್ ಮಾಡಬೇಕು, ಲೈಫ್ ಸ್ಟೈಲ ಬದಲಾವಣೆ ಮಾಡ್ಕೊಬೇಕು. ಆಸೆ ದುರಾಸೆ ಎಲ್ರಿಗೂ ಇದ್ದೇ ಇರ್ತವೆ. ಅದನ್ನಾದಷ್ಟು ಒಂದು 50% ಕಡಿಮೆ ಮಾಡ್ಕೊಬೇಕು ಮೇಯ್ನು. ಅದಕ್ಕಿಂತ ಮುಖ್ಯ ತಾಳ್ಮೆ, ಸಮಾಧಾನಗಳು ಭಾಳ ಮುಖ್ಯ ಆಗ್ತತೆ. ಒಂದು ಇಲ್ಲಿ ಈ ಎಸ್ಪೆಷಲಿ ನೋಡ್ರಿ, ಆರೋಗ್ಯ ಪ್ರಾಪ್ತಿ ಆಗಲಿಕ್ಕೆ ಮೊದಲು ನಮ್ಮ ಮನೆ, ಅಡುಗೆ ಮನೆಗಳಿರ್ತಾವಲ್ಲ, ನಮ್ಮ ಮನೆ, ನಿಮ್ಮ ಮನೆ ಎಲ್ಲ ಅಡುಗೆ ಮನೆಗಳೇ ಆಸ್ಪತ್ರೆಗಳಾಗಬೇಕು. ಅಡುಗೆ ಮನೆಯೇ ಮೆಡಿಕಲ್ ಸ್ಟೋರ್ ಆಗಬೇಕು. ಅಡುಗೆ ಮನೆಯಲ್ಲಿರೋ ಆಹಾರಗಳೇ ಔಷಧಿ ಆಗಬೇಕು. ಒಳ್ಳೊಳ್ಳೆ ಆಹಾರ, ಫೈಬರ್ ಕಂಟೆಂಟ್ ಆಹಾರಗಳು, ಸಿರಿಧಾನ್ಯದ ಆಹಾರನ ಬಳಸಿ, ರಾಗಿ ಬಳಸಿ, ಜೋಳ ಬಳಸಿ, ತರಕಾರಿ, ಸೊಪ್ಪು ಅತಿ ಹೆಚ್ಚಾಗಿ ಬಳಸ್ಕೊಳ್ಳಿ. ಫೈಬರ್ ಕಂಟೆಂಟು ಹೆಚ್ಚಾಗಿ ಬಳಸ್ಕೊಳ್ಳಿ. ನಿಮ್ಮ ಆರೋಗ್ಯನ, ನಮ್ಮ ಆರೋಗ್ಯನ ನಾವೇ ಕಾಪಾಡ್ಕೊಬೇಕು. ಸರಿಯಾದ ವಾಕು, ಯೋಗ, ಮೆಡಿಟೇಷನ್, ಧ್ಯಾನ, ಜಿಮ್ಮು, ಎಕ್ಸಸೈಜು ಎಷ್ಟಾಗುತ್ತೋ ಅಷ್ಟು ವಾಕ್ ಮಾಡಿ, ಯೋಗ ಮಾಡ್ಕೊಳ್ಳಿ. ಅನುಕೂಲ ಇದ್ದವರು ಎಕ್ಸಸೈಜ್ ಮಾಡಿ, ಜಿಮ್ಮಿಗೆ ಹೋಗೋರು ಜಿಮ್ಮಿಗೆ ಹೋಗಿ, ಪ್ರಾಣಾಯಾಮ, ಯೋಗಾಸನ ಮಾಡೋರು ಮಾಡ್ಕೊಳ್ಳಿ. ಆಹಾರವೇ ಔಷಧಿ ಆಗಬೇಕು. ನಮ್ಮ ಮನೆಯಲ್ಲಿರೋ ಅಡುಗೆ ಮನೆಯೇ ಕ್ಲಿನಿಕ್ಕು, ನರ್ಸಿಂಗ್ ಹೋಮ್ ಆಗಬೇಕು. ನಮ್ಮ ಮನೆ ಒಳಗಡೆ ಅಡುಗೆ ಮನೆಯಲ್ಲಿರೋ ವಸ್ತುಗಳೇ ನಮಗೆ ಆಹಾರವೇ ಔಷಧಿಯಾಗಿ ಮಾಡ್ಕೊಬೇಕು. ಇದಕ್ಕೆ ಹೆಚ್ಚಾಗಿ ಇದು ಬಿಟ್ಟು ಮೀರಿ ಅನಾರೋಗ್ಯದ ಸಮಸ್ಯೆ ಬಂತಪ್ಪ ಅಂದರೆ ಸರಿಯಾದ ಡಾಕ್ಟರ್ಸ್ ಹತ್ರ ಹೋಗಿ ಚಿಕಿತ್ಸೆ ತೊಗೊಬೇಕಾಗುತ್ತೆ, ಟ್ರೀಟ್ಮೆಂಟ್ ತಗೊಬೇಕಾಗುತ್ತೆ. ಇದೆಲ್ಲ ಕಾಮನ್ ಸೆನ್ಸ್. ಇದಕ್ಕೆ ಹೆಚ್ಚಾಗಿ ಮಹಾಮೃತ್ಯುಂಜಯ ಮಂತ್ರ ಪಠಣೆ ಮಾಡಿ. ಓಂ ರಂ ರುದ್ರ ರೋಗ ನಾಶಾಯ ಧನ್ವಂತ್ರಿಯ ಫಟ್, ಈ ಮಂತ್ರಗಳು ಅನ್ಲಿಮಿಟೆಡ್ ಪಠಣೆ ಮಾಡಿ. ಇನ್ನು ದುಡ್ಡೇ ಬಂದು ನಿಮ್ಮ ಕಾಲಿಗೆ ಬೀಳಬೇಕಪ್ಪ ಅಂತಂದರೆ ಹೆಚ್ಚಾಗಿ ಓಂ ನಮೋ
ಧನದಾಹೇ ಸ್ವಾಹ. ಓಂ ನಮೋ, ಧನ ಅಂದರೆ ದುಡ್ಡು, ದಾಹೇ ಸ್ವಾಹ, ಓಂ ನಮೋ ಧನದಾಹೇ ಸ್ವಾಹ ಅಂತ ಈ ಮಂತ್ರ ಅನ್ಲಿಮಿಟೆಡ್ ಪಠಣೆ ಮಾಡ್ತಾರೆ ನಿರಂತರವಾಗಿ. ಇದಕ್ಕೇನು ಸ್ನಾನ ಮಾಡಬೇಕಂತೇನಿಲ್ಲ, ಕೈಕಾಲು ಮುಖ ತೊಳಿಬೇಕಂತೇನಿಲ್ಲ, ದಂತ ಶುದ್ಧಿಯಾಗಿರ್ಬೇಕು, ಮೌತ್ ವಾಶ್ ಅಷ್ಟೇ. ಎಲ್ಲನ ಮಾಡಿ ಒಂದು ಈ ರೀತಿ ರಿಲೇಟೆಡ್ಸ್ ಮಾಡ್ಕೊಳ್ಳಿ. ಎಲ್ಲೂ ಯಾರ ಹತ್ರನೂ ಹೋಗಿ ₹1 ಹಣ ಖರ್ಚು ಮಾಡೋಕ್ಕೆ ಹೋಗಬೇಡಿ. ದುಡ್ಡೇ ಬಂದು ನಿಮ್ಮ ಕಾಲಿಗೆ ಖಂಡಿತವಾಗ್ಲೂ ಬಿದ್ದೇ ಬೀಳುತ್ತೆ. ಇದು ಆ ವಿಧಿ ಕರ್ಮದ ಹಣೆಗೂ ಸತ್ಯ. ನಿಮ್ಮ ಉದ್ಯೋಗದ ಆಯ್ಕೆ, ನಿಮ್ಮ ವ್ಯಾಪಾರದ ಆಯ್ಕೆ, ನಿಮ್ಮ ಕೃಷಿ ವ್ಯವಸಾಯದ ಆಯ್ಕೆಗಳು, ನೀವೇನು ಉದ್ಯೋಗ ಮಾಡ್ತಿದ್ದೀರಾ, ಯಾವ ವ್ಯಾಪಾರ ಮಾಡ್ತಿದ್ದೀರಾ, ಯಾವ ಕೃಷಿ ವ್ಯವಸಾಯ ಮಾಡ್ತಿದ್ದೀರಾ ಅನ್ನೋದು ಚಿಂತನೆ ಮಾಡಿ. ಎಲ್ಲಿ ಲಾಸ್ ಆಗ್ತಿದೆ, ಎಲ್ಲಿ ಮೋಸ ಹೋಗ್ತಿದ್ದೀನಿ, ಎಲ್ಲಿ ಅನ್ಯಾಯ ಆಗ್ತಿದೆ, ಯಾಕೆ ನನಗೆ ಸಮಸ್ಯೆಗಳು ಬರ್ತಿದೆ ಅಂತ ನಿಮಗೆ ನೀವೇ ಜ್ಯೋತಿಷಿಗಳಾಗಬೇಕು. ಕಾಮನ್ ಸೆನ್ಸ್ ಇಟ್ಕೊಳ್ಳಿ, ಸಿಕ್ಸ್ತ್ ಸೆನ್ಸ್ ಆಪ್ರೇಟ್ ಮಾಡಿ, ಲೈಫ್ ಸ್ಟೈಲ್ನ ಬದಲಾವಣೆ ಮಾಡ್ಕೊಳ್ಳಿ. ನಿಮ್ಮ ಆಯ್ಕೆಗಳು, ಕೆಲಸದ ಆಯ್ಕೆ ಸರಿಯಾಗಿ ಚಿಂತನೆ ಮಾಡಿ, ಖಂಡಿತವಾಗ್ಲೂ ಶ್ರೀಮಂತರಾಗೇ ಆಗ್ತಾರೆ. ಯಾರೋ ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಲ್ಲ, ಯಾರೋ ನಿಮ್ಮ ಸಾಲ ಬಾಧೆ ನಿವಾರಣೆ ಮಾಡಲ್ಲ. ಇದಂತೂ ಸತ್ಯ. ನಮಗೆ ನಾವೇ ಬದುಕಬೇಕು. ಇಲ್ಲಿ ಜಾತಕದಲ್ಲಿ ಇರ್ತವೆ ಆ ಗ್ರಹಗಳು ಪ್ಲೇಸ್ಮೆಂಟಲ್ಲಿ ಕೂತ್ಕೊಂಡಾಗ, ದುಸ್ಥಾನಗಳು ಮನೆಯಲ್ಲಿ 3, 6, 8, 12ನೇ ಮನೆಯಲ್ಲಿ ಕೂತ್ಕೊಂಡಾಗ, ಈ ಪಂಚಮ ಸ್ಥಾನದಲ್ಲಿ ಕೂತ್ಕೊಂಡಾಗ ಬರ್ತವೆ ಮನುಷ್ಯನಿಗೆ ಹಣಕಾಸಿನ ಸಮಸ್ಯೆ, ಸಾಲ ಬಾಧೆ, ಅನಾರೋಗ್ಯದ ಸಮಸ್ಯೆ, ಇವೆಲ್ಲ ರಿಲೇಟೆಡ್ಸ್. ಅದಕ್ಕೆ ನಾವೇ ಸರಿಯಾಗಿ ಬಗೆಹರಿಸ್ಕೊಂಡು ಹೋಗಬೇಕಾಗುತ್ತೆ. ದಶಾಭುಕ್ತಿಗಳು ಆ ದಶಾಭುಕ್ತಿಗಳೆಲ್ಲ ನಡೆದಾಗ. ನಮಸ್ಕಾರ.